ನಮಸ್ಕಾರ ವೀಕ್ಷಕರೇ, ಇವತ್ತಿನ ನಾವು ನಿಮಗೆ ಹಣ್ಣಿನ ಬಗ್ಗೆ, ಅದು ಪರಂಗಿನ ಹಣ್ಣು ಪಪ್ಪಾಯಿ ಹಣ್ಣಿನ ಬಗ್ಗೆ ಮತ್ತು ವಿಟಮಿನ್ಗಳು ಅದರ ಲಾಭಗಳನ್ನು ಹೇಳುವುದಕ್ಕಾಗಿ ಪರಂಗಿನ ಹಣ್ಣು ಪಪ್ಪಾಯಿ, ಇದರಲ್ಲಿ ವಿಟಮಿನ್ ಸಿ, ಎ, ಇ, ಡಿ ಇರುತ್ತವೆ. ಪೊಟ್ಯಾಷಿಯಂ, ಫೈಬರ್, ಪೌಷ್ಟಿಕಾಂಶಗಳು ಇರುತ್ತವೆ ವೀಕ್ಷಕರೇ. ಇದರಲ್ಲಿ ಹೃದಯದ ಆರೋಗ್ಯ ಸರಿಯಾಗಿರುತ್ತದೆ, ಮುಟ್ಟಿನ ಸೆಳೆತ ನೋವು ಕಡಿಮೆ ಮಾಡುತ್ತದೆ ವೀಕ್ಷಕರು. ಇದೇನ್ ಮಾಡ್ತಾರೆ, ಮುಟ್ಟಿನ ಸೆಳೆತ ಮತ್ತು ಕಡಿಮೆ ಮಾಡಿಬಿಡುತ್ತದೆ ನೋವು ಇದ್ದರೆ, ತೂಕವನ್ನು ಸಹಾಯ ಮಾಡ್ತಿದ್ದಾರೆ ಮತ್ತು ಕಣ್ಣಿನ ಆರೋಗ್ಯವನ್ನು ಸುರಕ್ಷಿತವಾಗಿರುತ್ತದೆ. ಏನ್ ಮಾಡ್ತದೆ, ಕಣ್ಣಿನ ಆರೋಗ್ಯವನ್ನು ಸುರಕ್ಷಿತವಾಗಿರುತ್ತದೆ. ಕ್ಯಾನ್ಸರ್ ತಡೆಗಟ್ಟುತ್ತದೆ ವೀಕ್ಷಕರು. ನೋಡ್ರಿ, ಬಹಳ ಮಂದಿ ಕ್ಯಾನ್ಸರ್ ಆಗ್ತದೆ ಅಂತ ಏನ್ ಮಾಡ್ಬೇಕು, ಪಪ್ಪಾಯ ಹಣ್ಣು ತಿನ್ಬೇಕ್ರಿ. ಅದು ಡಾಕ್ಟರ್ ಸಲಹೆ ತಗೊಂಡು ತಿನ್ಬೇಕ್ರಿ. ಮತ್ತೆ ಶೀತ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ. ಏನ್ ಮಾಡ್ತದೆ, ಶೀತ ಲಕ್ಷಣ ಕಡಿಮೆ ಮಾಡುತ್ತದೆ ಪಪ್ಪಾಯ. ಈ ಸೀಸನ್ ಯಾವ್ದಪ್ಪ ಅಂದ್ರೆ ಚಳಿಗಾಲದಾಗ ಏನ್ ಮಾಡ್ಬೇಕ್ರಿ, ಪಪ್ಪಾಯಿ ತಿನ್ಬೇಕ್ರಿ. ಪಪ್ಪಾಯಿ ತಿನ್ನೋದು ಏನ್ ಮಾಡ್ತದ್ರಿ, ಹೀಟ್ ಹೆಚ್ಚಿಗೆ ಮಾಡ್ತದೆ, ಹೀಟ್ ಕಂಟೆಂಟ್ ಹೆಚ್ಚಿಗೆ ಮಾಡ್ತದ್ರಿ. ಈ ಹಣ್ಣಿನ ಏನಿರ್ತದೆ ಉಷ್ಣ ಇರ್ತದೆ, ಅಸ್ತಮವನ್ನು ಕಡಿಮೆ ಮಾಡುತ್ತದೆ. ಅಸ್ತಮ ಇದ್ದವ್ರು ತಿನ್ಬೇಕಿದ್ದಾರೆ. ಅಸ್ತಮ ಇದ್ದವ್ರಿಗೆ ಏನಾಗ್ತದ್ರಿ, ರಾತ್ರಿ ಮುಂಕೊಂದಾಗ ಉಸಿರು ಹಿಡಿದಪ್ಲೆ ಆಗ್ತದ್ರಿ, ಜೀವ ಹೋದಪ್ಲೆ ಆಗ್ತದ್ರಿ. ಮತ್ ಮುಂಗೊಂದಲ್ಲಿ ಗಾಡಿಯಲ್ಲಿ ಹೋಗುವಾಗ ಅವ್ರಿಗೆ ಉಸಿರು ಗಟ್ಟಬೇಕು, ಒಟ್ಟ ಹಿಂಗ ಜೀವ ಬಂದಪ್ಲೆ ಆಗ್ತದೆ. ಅಂತ ಏನ್ ಮಾಡ್ತದ್ರಿ, ಪಪ್ಪಾಯಿ ಹಣ್ಣು ತಿನ್ಬೇಕು. ಚರ್ಮವನ್ನು ಕಾಂತಿಯುತವಾಗುತ್ತದೆ. ಇದೇನ್ ಮಾಡ್ತದ್ರಿ, ಚರ್ಮವನ್ನು ಕಾಂತಿಯುತ ಮಾಡ್ತಿದ್ದಾರೆ. ಹಂಗೆ ಇದ್ರ ಜೊತೆಯಲ್ಲಿ ಪಪ್ಪಾಯಿ ಹಣ್ಣು ತಿನ್ನುತ್ತಾ ಹಂಗೆ ಯೋಗ ಮಾಡಿದರೆ ನಿಮ್ಮ ಮುಖವನ್ನು ಗ್ಲೋ ಮಾಡುತ್ತದೆ, ಸೌಂದರ್ಯವಾಗಿ ಹೆಚ್ಚುತ್ತದೆ ಯೋಗ ಮಾಡುವುದರಿಂದ ಮತ್ತು ಹಣ್ಣುಗಳು ತಿನ್ನುವುದರಿಂದ. ನಮಸ್ಕಾರ ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮ್ಮ ಚಾನಲ್ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ, ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ.